ರಮೇಶ್ ಜಾರಕಿಹೊಳಿಗೂ ಮಾಡಿದ್ದಾರೆ, ರೇವಣ್ಣವ್ರಿಗೂ ಮಾಡಿದ್ದಾರೆ, ಸೊ ಈಗ ರಾಜಣ್ಣವ್ರಿಗೆ ಮಾಡಿದ್ದಾರೆ, ಅದೇ ನಾಯಕರು ಅಂತ ಆರೋಪ ಮಾಡಿದ್ದಾರೆ. ಎಲ್ಲರೂ ಕೂಡ ಇವತ್ತು ಬಿಚ್ಚಿ ಹೇಳ್ತಾ ಇದ್ದಾರೆ ಅವ್ರಿಗಾಗಿರ್ತಕ್ಕಂಥ ನೋವುಗಳ್ನ. ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿದ್ದಾಗ ಹಲವಾರು ಜನ ಬಂದು ಸಾಮಾನ್ಯ ಜನಗಳು ಬಂದು ಹಲವಾರು ರೀತಿಯಲ್ಲಿ ಅವರ ಸಮಸ್ಯೆಗಳನ್ನ ಹೇಳ್ಕೋತಾರೆ. ಅಲ್ಲಿ ಬೇರೆ ಯಾರಿಗೆ ಈ ಥರ ಮಾಡಿ ಅವ್ರನ್ನ ಏನಾದ್ರು ಕೂಡ ಒಂದು ಸದೃವಾಗಿ ಮಾತಾಡಿದಂಥದ್ದನ್ನ ಅವ್ರಿಗೆ ಈ ಥರ ಒಂದು ಒಳಗಾಗ್ತಕ್ಕಂಥದ್ದಕ್ಕೆ ದೂಡ್ತಕ್ಕಂಥ ಕೆಲಸಕ್ಕೆ ಯಾರು ಇದಕ್ಕೆ ಎಲ್ಲ ಹಿಂದೆ ಇದ್ದಾರೆ ಅಂಥವ್ರ ಬಗ್ಗೆ ಎಚ್ಚರಿಕೆ ಇರಲಿ ಎಲ್ಲ ರಾಜಕಾರಣಿಗಳಿಗೂ ಮತ್ತು ಸಾಮಾನ್ಯ ಜನಕ್ಕೂ ಕೂಡ. ಜೊತೆಗೆ ಇಂಥವರು ರಾಜಕಾರಣದಲ್ಲಿ ಅವ್ರು ಬೆಳೆಯೋಕ್ಕೋಸ್ಕರ ಈ ಥರ ಬೇರೆಯವರ ಒಂದು ಜನಾಭಿಪ್ರಾಯನ ಕುಗ್ಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದು ಒಂದು ವಾಮ ಮಾರ್ಗ. ಇದನ್ನು ತಕ್ಷಣದಿಂದ ಕಡಿವಾಣ ಹಾಕಬೇಕು. ಇದಕ್ಕೆ ಸಭಾಧ್ಯಕ್ಷರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಮಧ್ಯಸ್ಥಿಕೆ ವಹಿಸಿ ಇಂಥ ಯಾರಾಗಿದೆ ಇಮಿಡಿಯೇಟ್ ಒಂದು ಅವರ ಒಂದು ಗುಪ್ತಚರ ಇಲಾಖೆ ಮುಖಾಂತರ ಅದು ತನಿಖೆ ಮಾಡಿಸಿ ಅವ್ರೇನಾದ್ರು ಕೂಡ ನಿಮ್ಮ ಏನು ಸಂಪುಟದಲ್ಲಿ ಏನಾದ್ರು ಕೂಡ ಅವರು ಸಚಿವರು ಮತ್ತೊಂದು ಯಾವುದಾದ್ರು ಖಾತೆ ವಹಿಸ್ಕೊಂಡಿದ್ರೆ ಇಮಿಡಿಯೇಟ್ ಅವರು ಅದರಿಂದ ತೆಗಿಬೇಕು ಅಂತಕ್ಕಂಥದ್ದು ನಾನು ಆಗ್ರಹ ಪಡಿಸ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು.